ಗೊಬ್ಬರಕ್ಕಾಗಿ ಅನ್ನದಾತರ ಪರದಾಟ. ರಾಜ್ಯದಲ್ಲಿ ಯೂರಿಯಾ ಗೊಬ್ಬರದ ಕೊರತೆ ದಿನದಿಂದ ದಿನಕ್ಕೆ ಜಾಸ್ತಿಯಾಗುತ್ತಿದೆ. ಯೂರಿಯಾ ರಸಗೊಬ್ಬರ ಕೊರತೆಯಿಂದ ಅನ್ನದಾತರು ಪರದಾಡುವಂತಾಗಿದೆ. ಹೌದು, ಮಳಿಗೆಯ ಎದುರು ಗೊಬ್ಬರಕ್ಕಾಗಿ ರೈತರ ಸರತಿ ಸಾಲು. ಕೈಯಲ್ಲಿ ಆಧಾರ್ ಕಾರ್ಡ್ ಹಿಡಿದುಕೊಂಡು ನಸುಕಿನ 4 ಗಂಟೆಗೆ ರೈತರು ಅನ್ನ, ನೀರು, ನಿದ್ದೆ ಇಲ್ಲದೆ ಗೊಬ್ಬರಕ್ಕಾಗಿ ಪರದಾಡುತ್ತಿರುವುದು. ಈ ಎಲ್ಲ ದೃಶ್ಯಗಳು ಕಂಡಿದ್ದು ಶಿರಹಟ್ಟಿ ತಾಲೂಕಿನ ಬೆಳ್ಳಟ್ಟಿಯಲ್ಲಿ ಯೂರಿಯಾ ಗೊಬ್ಬರ ಗೋಳಾಟ ಇನ್ನೂ ನಿಂತಿಲ್ಲ. ಸರ್ಕಾರ ಗೊಬ್ಬರದ ಕೊರತೆ ಇಲ್ಲ ಎನ್ನುತ್ತಿದೆ. ಆದರೆ ಅಂಗಡಿಯ ಮಾಲೀಕರು ಗೊಬ್ಬರದ ಸ್ಟಾಕ್ ಇದ್ರೂ ಕೂಡ ಕೃತಕ ಅಭಾವ ಸೃಷ್ಟಿಸಿ ರೈತರಿಗೆ ಗೊಬ್ಬರ ಇಲ್ಲ ಎನ್ನುತ್ತಿದ್ದಾರೆ ಎಂದು ಸರದಿ ಸಾಲಿನಲ್ಲಿ ನಿಂತ ರೈತರು ಆಕ್ರೋಶ ಹೊರಹಾಕಿದರು. ತಾಲೂಕಿನಲ್ಲಿ ಅತಿಯಾದ ಮಳೆಯಿಂದ ತೇವಾಂಶ ಹೆಚ್ಚಾಗಿ ಗೋವಿನ ಜೋಳ ಕೊಳೆಯುತ್ತಿದೆ. ಸಕಾಲಕ್ಕೆ ಯೂರಿಯಾ ಹಾಕದಿದ್ದರೆ ಬೆಳೆ ಸಂಪೂರ್ಣ ಹಾನಿಯಾಗಲಿದೆ. ಹೀಗಾಗಿ ಅನ್ನದಾತರು ಗೊಬ್ಬರಕ್ಕಾಗಿ ಅನ್ನ, ನೀರು, ನಿದ್ದೆ ಬಿಟ್ಟು ಹಗಲು ರಾತ್ರಿ ಕಾಯುತ್ತಿದ್ದಾರೆ. ಆದರೆ ರೈತರಿಗೆ ಗೊಬ್ಬರ ಸಿಗ್ತಿಲ್ಲ. ಅದರಲ್ಲೂ ಗೊಬ್ಬರದ ಅಂಗಡಿಯಲ್ಲಿ ಒಬ್ಬೊಬ್ಬರಿಗೆ 1,550 ರೂಪಾಯಿಗೆ 3 ಚೀಲ, ಅದರ ಜೊತೆಗೆ ಲಿಂಕ್ ನಿಯಮ ಮಾಡಿದ್ದಾರೆ. ಒಂದು ವೇಳೆ ಲಿಂಕ್ ತೆಗೆದುಕೊಳ್ಳದಿದ್ದರೆ ಗೊಬ್ಬರ ಕೊಡುವುದಿಲ್ಲ ಎನ್ನುತ್ತಾರೆ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಗೊಬ್ಬರಕ್ಕಾಗಿ ಇಷ್ಟೊಂದು ರಾದ್ಧಾಂತ ನಡೆದರೂ ಜಿಲ್ಲಾಡಳಿತ, ಕೃಷಿ ಇಲಾಖೆ ಕ್ಯಾರಿ ಎನ್ನುತ್ತಿಲ್ಲ. ರೈತರು ಗೊಬ್ಬರಕ್ಕಾಗಿ ಕಾಯುತ್ತಿರುವ ದೃಶ್ಯಗಳು ತೀವ್ರ ಆಕ್ರೋಶಕ್ಕೆ ಕಾರಣವಾಗಿವೆ. ಬ್ಯೂರೋ ರಿಪೋರ್ಟ್, ಕಾದರ್ ಕೋಟಿಹಾಳ್, UK 27 ಕನ್ನಡ ನ್ಯೂಸ್, ಶಿರಹಟ್ಟಿ, ಗದಗ. ಹಲೋ, ಎಷ್ಟು ಚೀಲ ತೊಗೊಂಡ್ರಿ? ಎಷ್ಟು? 3 ಚೀಲ. 3 ಚೀಲಕ್ಕೆ ಮತ್ತೆ ಎಷ್ಟು? ಅದಕ್ಕೆ ಒಟ್ಟು ಟೋಟಲಿ 3 ಚೀಲಕ್ಕೆ ಎಷ್ಟು? 3 ಚೀಲಕ್ಕೆ ಎಷ್ಟು ಒಟ್ಟು ಟೋಟಲಿ? ಟೋಟಲಿ ಆ ಜಿಂಕ್ ಹಿಡಿದು 1550 ರೂಪಾಯಿ. ಇದು ಬೇಡ ಅಂದ್ರೆ ಗೊಬ್ಬರನೂ ಇಲ್ಲ, ಏನಿಲ್ಲ. ಒಟ್ಟು 1550 ರೂಪಾಯಿ 3 ಚೀಲಕ್ಕ. ನಿಮ್ದು ಯಾವ್ರ? ಎಷ್ಟೊತ್ತಿಗೆ ಬಂದಿರಿ? 4 ಗಂಟೆಗೆ ಬಂದಿರಾ? ಸರಿ.